ಕಲರ್ ಥೆರಪಿಯಲ್ಲಿ ಟೋನಿಫಿಕೇಶನ್ ಮತ್ತು ಸೆಡೇಷನ್ ಮೆಥಡ್ ಅಂದ್ರೆ ಏನು? ಟೋನಿಫಿಕೇಶನ್ ಮತ್ತು ಸೆಡೇಷನ್ ಮೆಥಡ್ ಅನ್ನ ಯೂಸ್ ಮಾಡಿಬಿಟ್ಟು ಒಂದು ಕಾಯಿಲೆಯನ್ನ ವಾಸಿ ಮಾಡಬಹುದಾ? ಈ ಟೋನಿಫಿಕೇಶನ್ ಮತ್ತು ಸೆಡೇಷನ್ ಮೆಥಡ್ ಯಾಕೆ ತಂದಿದೀವಿ ಅಂತಂದ್ರೆ, ನಿಮಗೆ ನೆನ್ಪನ್ನ ಇಟ್ಕೊಳ್ಳಕ್ಕೆ ಅಥವಾ ಒಂದು ಬುಕ್ ಅಲ್ಲಿ ನೋಟ್ ಮಾಡ್ಕೊಳಕ್ಕೆ ಬಹಳ ಈಸಿ ಆಗುತ್ತೆ. ಎಲ್ಲಾ ಟೈಮು ಲಂಗ್ ರಿಫ್ಲೆಕ್ಸ್ ಅಂತ ಬಂದಾಗೆ ಲಂಗ್ ರಿಫ್ಲೆಕ್ಸ್ ಗೆ ಪರ್ಪಲ್ ಕಲರ್ ಹಾಕೊಳ್ಳಿ ಅಂತೇಳಿ ಬರ್ಕೊಳ್ಳೋದು ಡಿಫಿಕಲ್ಟ್ ಅನ್ಸುತ್ತೆ. ಬುಕ್ ತುಂಬಾ ಅದನ್ನೇ ತುಂಬಿ ಬಿಡುತ್ತೆ. ಒಂದು ಕೋಡ್ ವರ್ಡ್ ಟೋನಿಫೈ ಮತ್ತು ಸೆಡೇಷನ್ ಅಂತಂದ್ರೆ, ಈ ಟೋನಿಫಿಕೇಶನ್ ಅಂತಂದ್ರೆ ಹೆಚ್ಚಿಗೆ ಮಾಡು ಅಂತ ಅರ್ಥ ಕನ್ನಡದಲ್ಲಿ. ಸೆಡೇಷನ್ ಅಂದ್ರೆ ಕಡಿಮೆ ಮಾಡು ಅಂತ ಹೇಳಿ. ಇದನ್ನ ನೀವು ಇನ್ ಡಿಟೇಲ್ ಆಗಿ ಕಲಿತೀರಾ, ಅದನ್ನ ನಾನು ನಿಮ್ಗೆ ಇನ್ ಡಿಟೇಲ್ ಆಗಿ ಹೇಳ್ಕೊಡ್ತೇನೆ. ಟೋನಿಫಿಕೇಶನ್, ಸೆಡೇಷನ್ ಇದು ಈಸಿ ಸಬ್ಜೆಕ್ಟ್. ನನ್ನ ಅನ್ಕೊಂಡಿರೋ ಪ್ರಕಾರ ನೀವು ಕಲರ್ ಥೆರಪಿ ಆಲ್ರೆಡಿ ಅಟೆಂಡ್ ಆಗಿದ್ರು ಕೂಡ ಕಲಿಬಹುದು. ಇಲ್ಲ ಸರ್ ನಾನು ಈ ಕಲರ್ ಥೆರಪಿ ಒಟ್ಟ ಅಟೆಂಡ್ ಆಗಿಲ್ಲ, ಇವತ್ತೇ ಫಸ್ಟ್ ಕ್ಲಾಸ್ ಅಂದ್ರೂ ಕೂಡ ಕಲಿಬಹುದು. ಬೇಸಿಕ್ ಅಂದ್ರೆ ಏನಪ್ಪಾ? ಬೇಸಿಕ್ ಕಲರ್ ಥೆರಪಿಯಲ್ಲಿ 10 ಎಲಿಮೆಂಟ್ ಅಂತ ಬರುತ್ತೆ. 10 ಎಲಿಮೆಂಟ್ಸ್. 1 ಎಲಿಮೆಂಟ್ ಆಕಾಶ, ನೆಕ್ಸ್ಟ್ ವಾಯು, ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಕಾಲ, 7 ಅಂದ್ರೆ ರೆಡ್ ಡೈರೆಕ್ಷನ್, 8 ಪಿಂಕ್, 9 ಆತ್ಮ, 0 ಶೂನ್ಯ. ಆತ್ಮ ಅಂತ ಹೇಳಿದ್ರೆ 9 ಬರುತ್ತೆ, 0 ಅಂತ ಹೇಳಿದ್ರೆ ಶೂನ್ಯ. ಈ 10 ಎಲಿಮೆಂಟ್ ಅನ್ನ ನೀವು ಕಲ್ತಿದ್ದೆ ಆದ್ರೆ ಒಬ್ರಿಗೆ ಸಂಪೂರ್ಣ ರೆಡಿ ಮಾಡ್ಬೋದು. ಒಂದು ಡಿಸೀಸ್ ಇಂದ, ಒಂದು ಕಾಯಿಲೆಯಿಂದ ಹೊರಗಡೆ ತಗೊಂಡ್ಬರ್ಬೋದು. ಈ 10 ಎಲಿಮೆಂಟ್ ಅನ್ನ ನೀವು ಬೆಸ್ಟ್ ಆಗಿ ಕಲ್ತ್ರೆ ಅದು ಎಂತದೇ ಕಾಯಿಲೆ ಇರಲಿ ವಾಸಿ ಮಾಡ್ಬೋದು. ಯಾಕಂದ್ರೆ ಇವತ್ತೊಂದು ಕಾಯಿಲೆ ಬಂದಿದೆಯಪ್ಪ ಅಂತಂದ್ರೆ ಅದು 10 ಎಲಿಮೆಂಟ್ ಅಲ್ಲಿ 1 ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗ್ಬೋದು, ಅಥವಾ 10 ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗ್ಬೋದು, ಅಥವಾ 2 ಆಗ್ಬೋದು. ಡಿಪೆಂಡ್ ಆನ್ ಎಲಿಮೆಂಟ್, ಡಿಸೀಸ್ ಎಷ್ಟಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರಿನಾ? ನೀವು ಕಲಿತೀರಾ ಎಲಿಮೆಂಟ್ ಅನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದನ್ನ ಇನ್ ಡಿಟೇಲ್ ಆಗಿ ಕಲಿತೀರಾ. ಅದನ್ನ ನಾನು ನಿಮಗೆ ಕಲಿಸ್ಕೊಡ್ತೇನೆ. ಸರಿನಾ?